ಹಾಯ್ ಹಲೋ ಎವ್ರಿವನ್, ಎಲ್ಲರೂ ಹೇಗಿದ್ದೀರಾ? ಇವತ್ತು ಸೂಪರ್ ಆಗಿರುವಂತಹ ಮಸಾಲ ಅವರೆಕಾಳು ಉಪ್ಪಿಟ್ಟು ಜೊತೆ ಬಂದಿದ್ದೀನಿ. ಇವತ್ತಿನ ರೆಸಿಪಿ ಬಂದು ನನ್ನ ಹಸ್ಬೆಂಡಿಗೆ ಫೇವ್ರೇಟ್ ಆಗಿರುವಂತಹ ರೆಸಿಪಿ. ಹಾಗಾಗಿ ಅವರೇ ಇವತ್ತು ಮಾಡ್ತಾ ಇದ್ದಾರೆ. ನೋಡಿ, ನಿಮಗಿಷ್ಟ ಆದರೆ ಒಂದು ಲೈಕ್ ಬಟನನ್ನು ಪ್ರೆಸ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಕೂಡ ಮಾಡಿ. ಹೇಗಿದೆ ಅಂತ ಕಮೆಂಟ್ ಕೂಡ ತಿಳಿಸಿ. ಹಲೋ, ನಮಸ್ಕಾರ, ಗುಡ್ ಮಾರ್ನಿಂಗ್ ಎವ್ರಿಬಡಿ. ಇವತ್ತಿನ ಸ್ಪೆಷಲ್ ಇವತ್ತು ಇರೋದು ನಮ್ಮ ಮಿಸ್ಸಸ್ ಅವ್ರಿಗೆ ಇವತ್ತು ರಜಾ ಆದ ಕಾರಣ ನಾನು ಮಾಡ್ತಾಯಿದ್ದೀನಿ ಇವತ್ತು ಸ್ಪೆಷಲು. ಇವತ್ತಿನ ಅವರೆಕಾಳು ಉಪ್ಪಿಟ್ಟು ನೋಡಿ. ಈಗ ನಾನೀಗ 1/4 kg ಬನ್ಸಿ ರವೆ ಹಾಕ್ತಾಯಿದ್ದೀನಿ, ಹಾಗೆ 1/4 kg ಸಣ್ಣ ರವೆ ಹಾಕ್ತಾಯಿದ್ದೀನಿ. ನೋಡಿ, ಇದನ್ನು ಹುರ್ಕೊಳ್ಬೇಕು. ಚೆನ್ನಾಗಿ ಲೋ ಫ್ಲೇಮಲ್ಲಿ ಹುರ್ಕೋಬೇಕು. ನೋಡಿ, ಹುರ್ಕೊಳ್ತಾ ಇದ್ದೀನಿ. ಗೋಲ್ಡನ್ ಕಲರ್ ಬರೋ ಥರ ಹುರ್ಕೋಬೇಕು. ನೋಡಿ, ಇವಾಗ ಗೋಲ್ಡನ್ ಕಲರ್ ಬಂದಿದೆ. ಈ ಥರ ನೀವು ಇದು ಮಾಡಬೇಕು, ಏನು ಹುರ್ಕೊಳ್ಬೇಕು. ನೋಡಿ, ಎಣ್ಣೆ ಹಾಕ್ಕೊಳ್ಬೇಕು. ಎಣ್ಣೆ ಬಿಸಿಯಾಗಿದೆ, ಇದಕ್ಕೆ ನಾನೀಗ ಸಾಸಿವೆ ಹಾಕ್ತಾ ಇದ್ದೀನಿ. ಹಾಗೆ 1 ಸ್ಪೂನ್ ಜೀರಿಗೆ ಹಾಕ್ತಾ ಇದ್ದೀನಿ. ಹಾಗೆ ಈರುಳ್ಳಿ ಹಾಕ್ತಾ ಇದ್ದೀನಿ. ಹಾಗೆ ಚೆನ್ನಾಗಿ ಒಂದು ಗೋಲ್ಡನ್ ಕಲರ್ ಬರುವ ಹಾಗೆ ಈರುಳ್ಳಿಯನ್ನು ಫ್ರೈ ಮಾಡಬೇಕು. ಹಾಗೆ ಅದಕ್ಕೆ ಕರಿಬೇವು ಸೊಪ್ಪು ಹಾಕ್ತಾಯಿದ್ದೀನಿ. ಹಾಗೆಯೇ ಅದಕ್ಕೆ ಹಸಿಮೆಣಸು ಆ್ಯಡ್ ಮಾಡ್ಕೋಬೇಕು, ಹಾಕ್ತಾಯಿದ್ದೀನಿ. ನೋಡಿ, ಅದಕ್ಕೆ ಈಗ ಟೊಮೆಟೊ ಆ್ಯಡ್ ಮಾಡ್ತಾಯಿದ್ದೀನಿ. ಮೂರು ಟೊಮೆಟೊ, ನಾರ್ಮಲ್ ಸೈಜ್, ಮೀಡಿಯಮ್ ಸೈಜು 3 ಟೊಮೆಟೊ ಆ್ಯಡ್ ಮಾಡಿದ್ದೀನಿ. ಈರುಳ್ಳಿ ಒಂದು 3, ಹಾಗೆ ಹಸಿಮೆಣಸಿನಕಾಯಿ ಒಂದು 7 ಪೀಸು. ಅದಕ್ಕೆ ನಾನು ಶುಂಠಿ ಬೆಳ್ಳುಳ್ಳಿ ಆ್ಯಡ್ ಮಾಡ್ತಾಯಿದ್ದೀನಿ. 1-1.5 ಸ್ಪೂನಷ್ಟು, 2 ಮಿಕ್ಸ್ ಮಾಡಿಬಿಟ್ಟು ಹಾಕಬೇಕು. ನೋಡಿ, 1.5 ಸ್ಪೂನ್ ಹಾಕಿದ್ದೀನಿ. ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಹಾಗೆ ಇದಕ್ಕೆ ಒಂದು ಅರ್ಧ ಕಟ್ಟು ಸಬ್ಸಿಗೆ ಸೊಪ್ಪು ಹಾಕ್ತಾಯಿದ್ದೇನೆ. ಹಾಗೆ ಅರ್ಧ ಕಟ್ಟು ಸಾಂಬಾರ ಹಾಕಿದ್ದೀನಿ, ಸಾಂಬಾರ ಸೊಪ್ಪು. ಹಾಗೆ ಅರ್ಧ ಕಟ್ಟು ಪುದೀನ ಹಾಕ್ತಾಯಿದ್ದೀನಿ. ಹಾಕಿ ಚೆನ್ನಾಗಿ ಮೆಲ್ಟ್ ಆಗೋಂಥ ಇದನ್ನು ಫ್ಲೇಮಲ್ಲಿ ಕಾಯಿಸಬೇಕು. ಹಾಗೆ 1 ಸ್ಪೂನು ಇದಕ್ಕೆ ಗರಂ ಮಸಾಲ ಹಾಕ್ತಾಯಿದ್ದೇನೆ. ಹಾಗೆ 1 ಸ್ಪೂನ್ ಅರಿಶಿನ ಹಾಕ್ತಾಯಿದ್ದೇನೆ. ಹಾಗೆ 1 ಸ್ಪೂನು ಖಾರದ ಪುಡಿ ಹಾಕ್ತಾಯಿದ್ದೇನೆ. ಈಗ ನಾನು ಸ್ವಲ್ಪ 1 ಸ್ಪೂನಷ್ಟು ಹಾಕ್ತಾಯಿದ್ದೇನೆ ಉಪ್ಪನ್ನು. ನೀವು ರುಚಿಗೆ ತಕ್ಕಷ್ಟು ನೋಡಿಬಿಟ್ಟು ಆಮೇಲೆ ನೀರು ಸೇರಿಸುವಾಗ ಹಾಕಬೇಕು. ಈಗ ನಾನು 1 ಸ್ಪೂನ್ ಹಾಕಿದ್ದೇನೆ. ಈಗ ಉಪ್ಪು ಹಾಕಿ ಬೇಯಿಸಿದ ಅರ್ಧ kgಯಷ್ಟು ಅವರೆಕಾಯಿಯನ್ನು ನಾನು ಇದಕ್ಕೆ ಆ್ಯಡ್ ಮಾಡ್ತಾಯಿದ್ದೀನಿ.
ಇದನ್ನು ಈಗ ಒಂದು 5 ನಿಮಿಷ ದಮ್ಮಲ್ಲಿ ಮುಚ್ಚಳ ಹಾಕಿ ಬೇಯಲು ಬಿಡಿ. ನೋಡಿ 5 ನಿಮಿಷ ಆಗಿದೆ, ಈಗ ತೆಗಿತಾ ಇದ್ದೀನಿ. ನೋಡಿ ಈಗ ಇದಕ್ಕೆ ನಾನು ನೀರು ಆ್ಯಡ್ ಮಾಡ್ತಾ ಇದ್ದೀನಿ. 1 ಕಪ್ ರವೆಗೆ 2 ಕಪ್ ನೀರನ್ನು ಆ್ಯಡ್ ಮಾಡಬೇಕು. ಈಗ ಇದನ್ನು ಮುಚ್ಚಳ ಹಾಕಿ ಕುದಿ ಬರಲು ಹಾಕಿಬಿಡಿ. ಈಗ ನೀರು ಚೆನ್ನಾಗಿ ಕುದಿದಿದೆ, ಅದಕ್ಕೆ ನಾವು ಈಗ ರವೆಯನ್ನು ಮಿಕ್ಸ್ ಮಾಡುವ. ನೋಡಿ ಈಗ ನಾನು ರವೆಯನ್ನು ನಿಧಾನವಾಗಿ ಮಿಕ್ಸ್ ಮಾಡ್ತಾ ಇದ್ದೇನೆ. ಈಗ ರವೆಯನ್ನು ಮಿಕ್ಸ್ ಮಾಡಿದ್ದೀನಿ. ಮಿಕ್ಸ್ ಮಾಡಿದ ಮೇಲೆ ಇದನ್ನ ಒಂದು 5 ನಿಮಿಷಗಳ ಕಾಲ ಸ್ಲೋ ಫ್ಲೇಮಲ್ಲಿ ಇದನ್ನ ದಮ್ಮಿಗೆ ಹಾಗೆ ಬಿಡಬೇಕು. ಈಗ ನೋಡಿ ನಾನು 5 ನಿಮಿಷ ದಮ್ಮಿಗೆ ಬಿಡ್ತಾ ಇದ್ದೇನೆ. ನೋಡಿ 5 ನಿಮಿಷ ಆಗಿದೆ, ಈಗ ತೆಗಿತಾ ಇದ್ದೇನೆ. ನೋಡಿ ಎಲ್ಲ ನೀರೆಲ್ಲ ಡ್ರೈ ಆಗಿ ಈಗ ಉಪ್ಪಿಟ್ಟು, ಅವರೆಕಾಯಿ ಉಪ್ಪಿಟ್ಟು ಒಂದು ಕಡೆಯಿಂದ ಕೆಳಗಡೆಯಿಂದೆಲ್ಲ ಕ್ಲೀನಾಗಿ ತೆಗೆದು ಒಂದು ಕ್ಲೀನಾಗಿ ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡ್ಕೊಳ್ಳಿ ನೀವು ಕ್ಲೀನಾಗಿ. ನೋಡಿ ಈಗ ಎಲ್ಲರಿಗೂ ಈ ಥರ ಅವರೆಕಾಳು ಉಪ್ಪಿಟ್ಟು ಖುಷಿಯಾಗುತ್ತೆ. ಓಕೆ, ನಿಮಗೆ ಈ ವಿಡಿಯೋ ಇಷ್ಟವಾದಲ್ಲಿ ನೀವು ಒಮ್ಮೆ ನಿಮ್ಮ ಮನೆಯಲ್ಲಿ ಈ ರೆಸಿಪಿಯನ್ನು ಟ್ರೈ ಮಾಡಿ ನೋಡಿ, ಎಲ್ಲರಿಗೂ ಇಷ್ಟ ಆಗುತ್ತೆ. ಹಾಗೆ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಬಟನನ್ನು ಪ್ರೆಸ್ ಮಾಡಿ, ಹಾಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಒಂದು ಸಪೋರ್ಟನ್ನು ಮಾಡಿ. ಮುಂದೆ ಒಳ್ಳೆ ವಿಡಿಯೋಗಳೊಂದಿಗೆ ಬರ್ತೀವಿ. ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.